ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ರೆಸಿಪಿನ ಶೂಟ್ ಮಾಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಥಿಂಕ್ ಈ ರೆಸಿಪಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ. ಸೊ ಕ್ವಿಕ್ಕಾಗಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ, ಫುಲ್ ವಿಡಿಯೋನ ನೋಡಿ. ಹಾಗೆ ಬಾಣಲಿಗೆ 1 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲನೂ ಹಾಗೆ ಫ್ರೈ ಮಾಡ್ತಾ ಇಲ್ಲ ತುಪ್ಪದಲ್ಲಿ. ಸೊ ನಾನು ಎಕ್ಸ್ಟ್ರಾ ಅದನ್ನು ಜಜ್ಕೊಂಡಿದ್ದೀನಿ, ಬಿಕಾಸ್ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ಹಾಗಾಗಿ ಜಜ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಏನೇನು ಅಂತ ಹೇಳಿದ್ರೆ ಪಿಸ್ತಾ, ಬಾದಾಮಿ, ಗೋಡಂಬಿ 3 ಡ್ರೈ ಫ್ರೂಟ್ಸ್ನು ನಾನು ಕ್ಲೀನಾಗಿ ಜಜ್ಕೊಂಡಿದ್ದೀನಿ. ಅದನ್ನು ನಾನು ತುಪ್ಪದಲ್ಲಿ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ನಾನು ತೊಗೊಂಡಿರೋ ಶಾವಿಗೆ ಆಲ್ರೆಡಿ ರೋಸ್ಟೆಡ್ಡು. ಸಿಂಪಲ್ಲಾಗಿ ತುಪ್ಪದಲ್ಲಿ ಒಂದು ಸಲ ಫ್ರೈ ಮಾಡೋಣ ಅಂತ ಹೇಳಿ ಇದಕ್ಕೆ ನಾನು ಮತ್ತೆ ಒಂದು 10 ಸೆಕೆಂಡ್ಸ್ ಅಷ್ಟು ಮಾತ್ರ ನಾನು ಫ್ರೈ ಮಾಡ್ಕೋತೀನಿ, ಬಿಕಾಸ್ ಆಲ್ರೆಡಿ ಫ್ರೈ ಆಗಿರುತ್ತೆ, ರೋಸ್ಟೆಡ್ ಆಗಿರೋ ಶಾವಿಗೆನೇ ನಾನು ತೊಗೊಂಡಿರೋದು. ಸೊ ಇದನ್ನು ಕ್ಲೀನಾಗಿ ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋತೀನಿ. ನಾನಿಲ್ಲಿ ಅದೇ ಬಾಣಲಿಗೆ 1/2 ಲೀಟರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಶುಗರು ನಿಮಗೆ ಎಷ್ಟು ಬೇಕು ನೀವು ಅಷ್ಟನ್ನ ಆ್ಯಡ್ ಮಾಡ್ಕೋಬೇಕು. ಶುಗರ್ ನೀವು ಜಾಸ್ತಿ ತಿನ್ನೋ ಹಾಗಿದ್ರೆ ಒಂದು 4-5 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿ. ಕಮ್ಮಿ ತಿನ್ನೋ ಹಾಗಿದ್ರೆ ಒಂದು 2-3 ಸ್ಪೂನ್ಸ್ ಶುಗರ್ನ ಆ್ಯಡ್ ಮಾಡಿದ್ರೆ ಸಾಕು. ಕ್ಲೀನಾಗಿ ಒಂದು 3-4 ಕುದಿ ಬರೋವರೆಗೂ ಕ್ಲೀನಾಗಿ ಹಾಲನ್ನ ಬೇಯಿಸ್ಕೋಬೇಕು. ಕ್ಲೀನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ಒಂದು 3-4 ಟೀ ಸ್ಪೂನಷ್ಟು ಬಾದಾಮ್ ಪೌಡ್ರನ್ನು ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬಾದಾಮ್ ಪೌಡ್ರ್ ಹಾಕಿದ್ರೆ. ಹಾಗಾಗಿ ನಾನಿಲ್ಲಿ ಬಾದಾಮ್ ಪೌಡ್ರನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ಅದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು, ನಿಮಗೆ ಅದು ಆಪ್ಷನಲ್ ಆಗಿರುತ್ತೆ. ಹಾಗೆ ಇದು ರೋಸ್ಟೆಡ್ ಆಗಿರುವಂಥ ಡೀಪ್ ಫ್ರೈ ಮಾಡ್ಕೊಂಡಿರೋಂಥ ಇದು ಶಾವಿಗೆ ಈ ಥರ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಶಾವಿಗೆನ ಆ್ಯಡ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡ್ಬೋದು ನೀವು, ಬಾದಾಮ್ ಪೌಡ್ರು ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಆಪ್ಷನಲ್ ಬಿಡ್ಬೋದು.
ಸೊ ಫೈನಲಿ ಶಾವಿಗೆ ಪಾಯಸ ರೆಡಿ ಟು ಸರ್ವ್. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ, ಕಲರ್ಫುಲ್ ಆಗಿದೆ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಕ್ಲೀನಾಗಿ ರೋಸ್ಟ್ ಆಗಿದೆ. ಇದು ಬಾದಾಮ್ ಪೌಡ್ರ್ ಹಾಕಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟೇ ಬರುತ್ತೆ. ಒಂದು ಸಲ ಬಾದಾಮ್ ಪೌಡ್ರ್ ಹಾಕಿ ಟೇಸ್ಟ್ ಮಾಡಿ ನೋಡಿ, ಅದು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್, ಬಾಯ್ ಬಾಯ್.